ನಮ್ಮ ತೆರಿಗೆ ನಮ್ಮ ಹಕ್ಕು, ಕನ್ನಡಿಗರಿಗೆ ಕೇಂದ್ರದಿಂದ ಮಹಾದ್ರೋಹ. ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಡಿಯರ್ ಫ್ರೆಂಡ್ಸ್, ನೀವೆಲ್ಲರೂ ದಿನ ಕಷ್ಟಪಟ್ಟು ದುಡಿತೀರಾ. ಹೋಟೆಲ್ನಲ್ಲಿ ತಿನ್ನೋ ಬಿಸ್ಕೆಟ್ನಿಂದ ಹಿಡಿದು ಓಡಿಸೋ ಬೈಕ್ನ ಪೆಟ್ರೋಲ್ವರೆಗೂ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀರಾ ಅಲ್ವಾ? ಆದರೆ ನೀವು ಕಟ್ಟಿರೋ ಟ್ಯಾಕ್ಸ್ ದುಡ್ಡು ಎಲ್ಲಿಗೆ ಹೋಗ್ತಿದೆ ಅಂತ ನಿಮ್ಗೆ ಗೊತ್ತಾ? ಸ್ನೇಹಿತರೆ, ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ಬರೋಬ್ಬರಿ 2.88 ಲಕ್ಷ ಕೋಟಿ, ಅಂದರೆ 2,88,000 ಕೋಟಿ ರೂಪಾಯಿಗಳಷ್ಟು ಪಕ್ಕಾ ಮೋಸ ಆಗಿದೆ. ಇದು ಯಾವುದೋ ವಾಟ್ಸಪ್ ಯೂನಿವರ್ಸಿಟಿ ಸುಳ್ಳು ಸುದ್ದಿ ಅಲ್ಲ. ಇದು ನಮ್ಮ ರಾಜ್ಯದ ಆರ್ಥಿಕ ಸಮೀಕ್ಷೆ ಮತ್ತು ಹಣಕಾಸು ಆಯೋಗದ ರಿಪೋರ್ಟ್ ಕೊಟ್ಟಿರೋ ಪಕ್ಕಾ ಡೇಟಾ. 2017-2018ರಿಂದ ಈವರೆಗೆ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ಕತ್ತು ಇಸುಕಿ ಕಿತ್ತುಕೊಂಡಿರೋ ದುಡ್ಡು ಇದು. ಈ ನಷ್ಟದ ಲೆಕ್ಕಾಚಾರ ಹೇಗಿದೆ ಗೊತ್ತಾ? 2.53 ಲಕ್ಷ ಕೋಟಿ, ಅಂದರೆ 2,53,000 ಕೋಟಿ GST ಜಾರಿಯಿಂದ ಮತ್ತು 15ನೇ ಹಣಕಾಸು ಆಯೋಗದ ಅನುದಾನ ಕಡಿತದಿಂದ ಆದ ನಷ್ಟ 12,000 ಕೋಟಿ. ನಮ್ಮ ತೆರಿಗೆ ಪಾಲನ್ನ ಏಕಾಏಕಿ 4.71ರಿಂದ 3.64ಕ್ಕೆ ಇಳಿಸಿದ್ದರಿಂದ ಆದ ಲಾಸ್ 23,402 ಕೋಟಿ. ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಅವರು ದುಡ್ಡು ಕೊಡದಿದ್ದಾಗ ನಮ್ಮ ರಾಜ್ಯ ಸರ್ಕಾರವೇ ಭರಿಸಬೇಕಾಗಿ ಬಂದ ಹೆಚ್ಚುವರಿ ಹೊರೆ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಪೊಲಿಟಿಕಲ್ ಫಿಲ್ಟರ್ ಇಲ್ಲದೆ ಪಕ್ಕಾ ಫ್ಯಾಕ್ಟ್ಸ್ ಇಟ್ಕೊಂಡು ಕೇಂದ್ರ ಸರ್ಕಾರ ನಮಗ್ ಮಾಡ್ತಿರೋ ಅನ್ಯಾಯದ ಬೆತ್ತಲೆ ಸತ್ಯವನ್ನ ಬಿಚ್ಚಿಡ್ತೀನಿ ನಿಮ್ಮ ಮುಂದೆ. ಕೊನೆಯವರೆಗೂ ನೋಡಿ, ನಿಮ್ಮ ರಕ್ತ ಕುದಿಯದಿದ್ದರೆ ಕೇಳಿ. ಉತ್ತರಕ್ಕೆ ಬೆಣ್ಣೆ, ದಕ್ಷಿಣಕ್ಕೆ ಸುಣ್ಣ. ಬಾಸ್, ನಾವೇನ್ ದಡ್ರ? ನಮ್ಮ ಕರ್ನಾಟಕ ದೇಶದ GDPಗೆ ಅಗಾಧವಾದ ಕೊಡುಗೆ ಕೊಡುತ್ತೆ. IT, BT, ಸ್ಟಾರ್ಟ್ಅಪ್ಸ್, ರಫ್ತು ಎಲ್ಲದರಲ್ಲೂ ನಾವೇ ಟಾಪ್. ನಾವಿಲ್ಲಿ ಬೆವರು ಸುರಿಸಿ ಟ್ಯಾಕ್ಸ್ ಕಟ್ಟಿ ಕೇಂದ್ರದ ಬೊಕ್ಕಸ ತುಂಬಿಸ್ತೀವಿ. ಆದರೆ ನಮಗೆ ವಾಪಸ್ ಸಿಗೋದು ಎಷ್ಟು ಗೊತ್ತಾ? ನಮ್ಮ 1 ರೂಪಾಯಿಗೆ ನಮಗೆ ವಾಪಸ್ ಬರೋದು ಕೇವಲ 15 ಪೈಸೆ. ಎಸ್, ನೀವು ಕೇಳಿದ್ದು ಸತ್ಯ ಮತ್ತು ಸರಿ. 15 ಪೈಸೆ 1 ರೂಪಾಯಿಗೆ ಬರೋದು. ಆದರೆ ಅದೇ ದುಡ್ಡಲ್ಲಿ ಉತ್ತರ ಪ್ರದೇಶಕ್ಕೆ 2.73 ರೂಪಾಯಿ ಮತ್ತು ಬಿಹಾರಕ್ಕೆ ಬರೋಬ್ಬರಿ 7.06 ರೂಪಾಯಿ ಹೋಗುತ್ತಿದೆ. ಇದೆಂತ ಲಾಜಿಕ್ ಫ್ರೆಂಡ್ಸ್? ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಉತ್ತರ ಭಾರತದ ರಸ್ತೆಗಳು, ಹೈವೇಗಳು, ಬ್ರಿಡ್ಜ್ಗಳು ಆಗ್ತಾವೆ. ಕೋಮು ಗಲಭೆಗೆ, ಬುಲ್ಡೋಸರ್ ಸಂಸ್ಕೃತಿಗೆ ಫಂಡಿಂಗ್ ಆಗ್ತಾವೆ. ಆದರೆ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಸರಿ ಮಾಡೋಕೆ, ನಮ್ಮ ಹಳ್ಳಿಯ ಕುಡಿಯುವ ನೀರಿನ ಯೋಜನೆಗೆ ನಾವೇ ಭಿಕ್ಷೆ ಬೇಡಬೇಕಾ? ಮೊನ್ನೆ ಹಬ್ಬದ ಸೀಸನ್ನಲ್ಲಿ ಕೇಂದ್ರ ಸರ್ಕಾರ ತೆರಿಗೆ ಪಾಲು ಬಿಡುಗಡೆ ಮಾಡಿತು. ಆಗ ಉತ್ತರ ಪ್ರದೇಶ ಒಂದಕ್ಕೆ 31,962 ಕೋಟಿ ರೂಪಾಯಿ ಕೊಟ್ಟಿದೆ. ಆದರೆ ಇಡೀ 5 ದಕ್ಷಿಣದ ರಾಜ್ಯಗಳಿಗೆ, ಅಂದರೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಮತ್ತು ಕೇರಳ, ಇವು ಇಷ್ಟಕ್ಕೂ ಸೇರಿ ಸಿಕ್ಕಿದ್ದು ಬರೀ 28,152 ಕೋಟಿ ರೂಪಾಯಿ ಮಾತ್ರ. ನಮ್ಮ ಹಣವನ್ನ ಕಿತ್ಕೊಂಡು ಜನಸಂಖ್ಯೆ ಹೆಚ್ಚಿಸಿಕೊಂಡು ಕೂತಿರೋ, ಕೋಮು ಗಲಭೆಗೆ ಪ್ರಚೋದನೆ ಕೊಡೋ, ಯಾವುದೇ ಆರ್ಥಿಕ ಶಿಸ್ತು ಇಲ್ಲದ ಉತ್ತರ ಭಾರತದ ರಾಜ್ಯಗಳಿಗೆ ಫ್ರೀಯಾಗಿ ಹಂಚಿದ್ದಾರೆ. ಇದನ್ನ ಸಹಕಾರಿ ಒಕ್ಕೂಟ ವ್ಯವಸ್ಥೆ ಅಂತಾರ? ನೋ, ನೆವರ್ ಅಲ್ಲ. ಇದು ಕನ್ನಡಿಗರ ಬೆನ್ನಿಗೆ ಚೂರಿ ಹಾಕುವ ವ್ಯವಸ್ಥೆ. ಸ್ನೇಹಿತರೆ, ಈ ಗ್ರಾಫ್ ನೋಡಿ. 2017-2018ರಲ್ಲಿ ಕೇಂದ್ರದಿಂದ ಬರ್ತಿದ್ದ ಪಾಲು 3.60 ಇತ್ತು. ಈಗ 2025-2026ಕ್ಕೆ ಅದು ಕೇವಲ 2.21ಕ್ಕೆ, ಅಂದರೆ ಪಾತಾಳಕ್ಕೆ ಕುಸಿದಿದೆ. ನಮ್ಮ ಆರ್ಥಿಕತೆ ಬೆಳೀತಿದೆ, ಆದರೆ ನಮಗೆ ಬರೋ ಪಾಲು ಮಾತ್ರ ಕರಗ್ತಿದೆ. ಇದು ಅಕ್ಷಮ್ಯ ಅಪರಾಧ ಅಲ್ಲದೆ ಮತ್ತೇನು? ಹಣಕಾಸು ಆಯೋಗದ ಹೆಸರಲ್ಲಿ ಹಗಲು ದರೋಡೆ. ಈಗ ಬರೋಣ 15ನೇ ಹಣಕಾಸು ಆಯೋಗದ, ಅಂದರೆ 15th ಫಿನಾನ್ಸ್ ಕಮಿಷನ್ ಹಗಲು ದರೋಡೆ ವಿಷಯಕ್ಕೆ. 14ನೇ ಆಯೋಗದಲ್ಲಿ ನಮ್ಮ ಪಾಲು 4.71 ಇತ್ತು. ಆದರೆ ಮೋದಿ ಸರ್ಕಾರ ತಂದ 15ನೇ ಆಯೋಗದಲ್ಲಿ ಇದನ್ನ 3.6ಕ್ಕೆ ಕತ್ತರಿಸಿದ್ರು.
ಕೇವಲ 1% ತಾನೇ ಅಂತ ಅನ್ಕೋಬೇಡಿ. ವಾಸ್ತವದಲ್ಲಿ ಇದು ನಮ್ಮ ಒಟ್ಟು ಪಾಲಿನಲ್ಲಿ 23% ಬೃಹತ್ ಕಡಿತ. ಇದರಿಂದ ಕಳೆದ 6 ವರ್ಷಗಳಲ್ಲಿ ನಮಗಾದ ನಷ್ಟ ಎಷ್ಟು ಗೊತ್ತೇ? ಬರೋಬ್ಬರಿ 62,275 ಕೋಟಿಯಿಂದ 68,275 ಕೋಟಿ ರೂಪಾಯಿ. ಮಹಾಜನರೇ, ಯಾಕೆ ಹೀಗೆ ಮಾಡಿದ್ರು ಗೊತ್ತಾ? ಆದಾಯ ಅಂತರ, ಇನ್ಕಮ್ ಡಿಸ್ಟೆನ್ಸ್ ಅನ್ನೋ ಒಂದು ನಾನ್ಸೆನ್ಸ್ ರೂಲ್ಸ್ ತಂದ್ರು. ಅಂದ್ರೆ ಯಾರು ಹೆಚ್ಚು ದುಡಿತಾರೋ ಅವ್ರಿಗೆ ಶಿಕ್ಷೆ, ಯಾರು ಸೋಮಾರಿಗಳಾಗಿ ಕೂತಿರ್ತಾರೋ ಅವ್ರಿಗೆ ಬಹುಮಾನ. ನಾವು ಆರ್ಥಿಕ ಶಿಸ್ತು ಕಾಪಾಡಿಕೊಂಡು ತಲಾ ಆದಾಯ ಅಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹೆಚ್ಚಿಸ್ಕೊಂಡಿದ್ದೆ ತಪ್ಪಾಯ್ತಾ? ಇದೆಲ್ಲ ಆದಮೇಲೆ 15ನೇ ಹಣಕಾಸು ಆಯೋಗವೇ ತನ್ನ ತಪ್ಪನ್ನು ಅರಿತು ಅಯ್ಯೋ ಪಾಪ ಕರ್ನಾಟಕಕ್ಕೆ ಭಾರಿ ನಷ್ಟವಾಗಿದೆ ಅಂತ 2020-2021ರಲ್ಲಿ ನಮಗೆ 5,495 ಕೋಟಿ ರೂಪಾಯಿಯ ವಿಶೇಷ ಅನುದಾನ ಕೊಡೋಕೆ ಶಿಫಾರಸು ಮಾಡಿತು. ಜೊತೆಗೆ ನಮ್ಮ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ ಮತ್ತು ಕೆರೆಗಳ ಅಭಿವೃದ್ಧಿಗೆ 6,000 ಕೋಟಿ ರೂಪಾಯಿ ರಾಜ್ಯ ನಿರ್ದಿಷ್ಟ ಅನುದಾನ ಅಂತ ಬರೆದು ಕೊಡ್ತು. ಒಟ್ಟು 11,495 ಕೋಟಿ ರೂಪಾಯಿ. ಆದರೆ ಕೇಂದ್ರದ ಹಣಕಾಸು ಸಚಿವೆ ನಮ್ಮಿಂದ ಆಯ್ಕೆಯಾಗಿ ಹೋದಂತ ನಿರ್ಮಲಾ ಸೀತಾರಾಮನ್ ಅವರು ಈ ಅನುದಾನಗಳನ್ನ ಸಗಟಾಗಿ ತಿರಸ್ಕರಿಸಿದ್ರು. ಸಂವಿಧಾನಬದ್ಧವಾಗಿ ರಚನೆಯಾದ ಆಯೋಗದ ಶಿಫಾರಸನ್ನೇ ರಿಜೆಕ್ಟ್ ಮಾಡಿದ್ದು ಭಾರತದ ಇತಿಹಾಸದಲ್ಲೇ ಇದೇ ಮೊದಲು. ಅದು ನಮ್ಮ ರಾಜ್ಯದಿಂದಲೇ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋದ ಸಚಿವೆ ನಮ್ಮದೇ ರಾಜ್ಯದ ಗಂಟಲಿಗೆ ಕತ್ತರಿ ಹಾಕಿದ್ದು ಎಷ್ಟು ಸರಿ ಹೇಳಿ? 16ನೇ ಆಯೋಗದಲ್ಲಿ ನಮ್ಮ ಪಾಲನ್ನ 4.13% ಏರಿಸಿದ್ದಾರೆ. ಇದು 15ನೇ ಆಯೋಗಕ್ಕಿಂತ ಸ್ವಲ್ಪ ಜಾಸ್ತಿ ಅನ್ನಿಸಿದ್ರು 14ನೇ ಆಯೋಗದ 4.71% ಹೋಲಿಸಿದರೆ ಇನ್ನೂ ಅನ್ಯಾಯವೇ ಆಗ್ತಿದೆ ಗೆಳೆಯರೆ. GST ಮತ್ತು ಸೆಸ್ ಸರ್ಚಾರ್ಜ್ಗಳ ಕಳ್ಳಾಟ. ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ GST ತಂದ್ರು. ನಾವೆಲ್ಲ ಖುಷಿ ಪಟ್ವಿ. ಆದ್ರೆ ನಾವು ಉತ್ಪಾದನೆ ಮಾಡುವ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ರಾಜ್ಯ. GST ಇರೋದು ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಅಂದ್ರೆ ನಾವು ಇಲ್ಲಿ ತಯಾರಿಸಿ ವಸ್ತುಗಳನ್ನು ಯುಪಿಗೆ ಮಾರಿದ್ರೆ ಟ್ಯಾಕ್ಸ್ ದುಡ್ಡು ಯುಪಿಗೆ ಹೋಗುತ್ತೆ. ಇದರಿಂದಲೇ ಕರ್ನಾಟಕಕ್ಕೆ ವರ್ಷಕ್ಕೆ ಸುಮಾರು 20,000ದಿಂದ 25,000 ಕೋಟಿ ರೂಪಾಯಿ ಲಾಸ್ ಆಗ್ತಿದೆ ಗೆಳೆಯರೆ. ಇದಕ್ಕೆ ಪರಿಹಾರ ಅಂತ 5 ವರ್ಷ GST ಕಾಂಪನ್ಸೇಷನ್ ಕೊಟ್ಟರು. ಇದು 2022ಕ್ಕೆ ಮುಗೀತು. ಈಗ ಕರೋನಾ ಹೊಡೆತದಿಂದ ಮೇಲೆ ಬರ್ತಿರೋ ಟೈಮಲ್ಲಿ ಈ ಪರಿಹಾರ ನಿಲ್ಲಿಸಿ ನಮ್ಮನ್ನ ನಡು ನೀರಲ್ಲಿ ಕೈ ಬಿಟ್ಟಿದ್ದಾರೆ. ಇದೇನು ಮಹಾ ಅನ್ಕೊಟ್ರ? ಈಗ ಅಸಲಿ ಕಳ್ಳಾಟ ಹೇಳ್ತೀನಿ ಕೇಳಿ. ಸೆಸ್ ಮತ್ತು ಸರ್ಚಾರ್ಜ್ ಅಂತ ಕೇಳಿದಿರಾ? ಪೆಟ್ರೋಲ್ ಡೀಸೆಲ್ ಮೇಲೆ ಹಾಕ್ತಾರಲ್ಲ ಅದು. ಸಂವಿಧಾನದ ಪ್ರಕಾರ ಕೇಂದ್ರ ಸರ್ಕಾರ ಕಲೆಕ್ಟ್ ಮಾಡೋ ಸೆಸ್ ಮತ್ತು ಸರ್ಚಾರ್ಜ್ ದುಡ್ಡನ್ನ ರಾಜ್ಯಗಳ ಜೊತೆ ಹಂಚಿಕೊಳ್ಳುವ ಹಾಗಿಲ್ಲ. 2010ರಲ್ಲಿ ಈ ಸೆಸ್ ಕೇವಲ 8% ಇತ್ತು. ಈಗ ಅದನ್ನ 14%ಕ್ಕೆ ಏರಿಸಿದ್ದಾರೆ. 2023-2024ರಲ್ಲಿ ಕೇಂದ್ರ 5.53 ಲಕ್ಷ ಕೋಟಿ ಅಂದ್ರೆ 5,53,000 ಕೋಟಿಯನ್ನು ಕೇವಲ ಸೆಸ್ ಮೂಲಕ ಗುಳುಂ ಮಾಡಿದೆ. ಅದರಲ್ಲಿ ನಮಗೆ, ನಮ್ಮ ಕರುನಾಡಿಗೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ನಾಡಿಗೆ ಒಂದು ಸಿಂಗಲ್ ನಯಾ ಪೈಸೆ ಬಿಡಿಗಾಸು ಬಂದಿಲ್ಲ ಸ್ನೇಹಿತರೆ. ಪೇಪರ್ ಮೇಲೆ ನಮಗೆ 41% ಟ್ಯಾಕ್ಸ್ ಪಾಲು ಅಂತಾರೆ. ಆದರೆ ಒರಿಜಿನಲ್ ಆಗಿ ನಮಗೆ ಸಿಗ್ತಿರೋದು ಬರೀ 31% ಟ್ಯಾಕ್ಸ್ ಪಾಲ್ ಮಾತ್ರ. ಇದನ್ನ ಹಗಲು ದರೋಡೆ ಅಂದೆ ಮತ್ತೇನು ಹೇಳ್ಬೇಕು ಹೇಳಿ? ಬಡವರ ಹೊಟ್ಟೆಯ ಮೇಲೆ ಹೊಡೆದದ್ದು ಬಾಸ್. ಇದೆಲ್ಲ ದೊಡ್ಡ ದೊಡ್ಡ ಟ್ಯಾಕ್ಸ್ ಲೆಕ್ಕಾಚಾರ ಅಂತ ನಿಮಗೆ ಬೋರಿಂಗ್ ಅನ್ನಿಸ್ತಿರಬಹುದು. ಆದರೆ ಇದರ ಎಫೆಕ್ಟ್ ಯಾರ ಮೇಲೆ ಆಗ್ತಿದೆ ಗೊತ್ತಾ? ನಮ್ಮ ಹಳ್ಳಿಯ ಕುಡಿಯುವ ನೀರಿನ ಮೇಲೆ, ನಮ್ಮ ಬಡ ತಾಯಂದಿರ ಮೇಲೆ. ಜಲಜೀವನ್ ಮಿಷನ್ JJM ಅಂತ ಕೇಂದ್ರದ ಸ್ಕೀಮ್ ಹೊಂದಿದೆ. ಹಳ್ಳಿಯ ಪ್ರತಿಯೊಂದು ಮನೆಗೂ ನಲ್ಲಿ ನೀರು ಕೊಡೋ ಯೋಜನೆ ಇದು. ನಮ್ಮ ಕರ್ನಾಟಕದಲ್ಲಿ ಕೆಲಸ ನಡೀತಿದೆ. ಆದರೆ ಕೇಂದ್ರ ಸರ್ಕಾರ ತನ್ನ ಪಾಲಿನ 19,102 ಕೋಟಿ ರೂಪಾಯಿ ಅನುದಾನವನ್ನ ಇನ್ನೂ ಬಾಕಿ ಉಳಿಸಿಕೊಂಡಿದೆ. ಗುತ್ತಿಗೆದಾರರಿಗೆ ಬಿಲ್ ಕೊಡೋಕೆ ನಮ್ಮ ರಾಜ್ಯ ಸರ್ಕಾರವೇ ತನ್ನ ಸ್ವಂತ ದುಡ್ಡಿನಿಂದ 15,500 ಕೋಟಿ ರೂಪಾಯಿ ಎತ್ತಿ ಕೊಡಬೇಕಾಯ್ತು. ಇನ್ನು ಗ್ರಾಮೀಣ ಉದ್ಯೋಗ ಖಾತ್ರಿ MGNREGA ಅಂತಾರಲ್ಲ ಅದು, ಆ ಯೋಜನೆಯಲ್ಲಿ ಕೇಂದ್ರ ರಾಜ್ಯದ ಪಾಲು 90:10 ಇತ್ತು. ಈಗ ಹೊಸ ಕಾಯ್ದೆ ತಂದು ಅದನ್ನ 60:40 ಅಂದ್ರೆ 60:40 ಇಳಿಸಿದ್ದಾರೆ. ಇದರಿಂದ ರಾಜ್ಯಕ್ಕೆ ವಾರ್ಷಿಕ 2,000 ಕೋಟಿ ಎಕ್ಸ್ಟ್ರಾ ಹೊರೆ ಬೀಳುತ್ತಿದೆ.
ಎಲ್ಲಕ್ಕಿಂತ ಕರುಣಾಜನಕ ಸ್ಥಿತಿ ಅಂದರೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರದ್ದು. ಕರೋನಾ ಟೈಮ್ನಲ್ಲಿ ಪ್ರಾಣದ ಹಂಗು ತೊರೆದು ಕೆಲಸ ಮಾಡಿದ ಆ ದೇವತೆಗಳಿಗೆ ಕೇಂದ್ರ ಸರ್ಕಾರ ಕೊಡ್ತಿರೋದು ಎಷ್ಟು ಗೊತ್ತಾ? ಆಶಾ ಕಾರ್ಯಕರ್ತರಿಗೆ ಬರೀ 2,000 ರೂಪಾಯಿ, ಅಂಗನವಾಡಿ ಕಾರ್ಯಕರ್ತರಿಗೆ 2,700 ರೂಪಾಯಿ, ಕೇವಲ 2,700 ರೂಪಾಯಿ. ಮತ್ತು ಬಿಸಿಯೂಟ ತಯಾರಕರಿಗೆ ಲೆಕ್ಕಕ್ಕೆ ಇಲ್ಲ, ಬರೀ ಜೊಳ್ಳು 600 ರೂಪಾಯಿ. ವರ್ಷಾನುಗಟ್ಟಲೆಯಿಂದ ಕೇಂದ್ರ ಈ ದುಡ್ಡನ್ನ 1 ರೂಪಾಯಿ ಕೂಡ ಹೆಚ್ಚಿಸಿಲ್ಲ. ಅದಕ್ಕಾಗಿ ರಾಜ್ಯ ಸರ್ಕಾರ ತನ್ನ ಜೇಬಿನಿಂದಲೇ ಟಾಪ್ ಅಪ್ ಮಾಡಿ ಅವರಿಗೆ ಸಂಬಳ ಕೊಡ್ತಿದೆ. ಈ ಮುಂಚೂಣಿ ಕಾರ್ಯಕರ್ತರಿಗೆ ನೆರವು ನೀಡಲು ರಾಜ್ಯ ವಾರ್ಷಿಕ 1,917 ಕೋಟಿ ಸ್ವಂತ ಹಣ ಖರ್ಚು ಮಾಡ್ತಿದೆ. ಇನ್ನು ಸಾಮಾಜಿಕ ಭದ್ರತಾ ಪಿಂಚಣಿ ಅಂದ್ರೆ ವೃದ್ಧಾಪ್ಯ, ವಿಧವಾ ವೇತನ ರಾಜ್ಯ ಸರ್ಕಾರ 85 ಲಕ್ಷ ಜನರಿಗೆ ಪಿಂಚಣಿ ಕೊಡ್ತಿದ್ರೆ ಕೇಂದ್ರ ಕೊಡೋದು ಬರೀ ಕೇವಲ 14 ಲಕ್ಷ ಜನರಿಗೆ. ಪಿಂಚಣಿಗಾಗಿ ರಾಜ್ಯ ಸರ್ಕಾರ ವರ್ಷಕ್ಕೆ 10,668 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಕೇಂದ್ರದ ಭಿಕ್ಷೆ ಕೇವಲ 639 ಕೋಟಿ ರೂಪಾಯಿ ಮಾತ್ರ. ಅಂದ್ರೆ ಒಟ್ಟು ಖರ್ಚಿನ ಕೇವಲ 6% ಮಾತ್ರ ಕೇಂದ್ರದ ಪಾಲು. ಬಡವರ ವಿಚಾರದಲ್ಲಿ ಈ ತರಹದ ನಿರ್ಲಕ್ಷ್ಯ, ಕ್ರೂರತನ ಇನ್ನೊಂದಿದೆಯಾ ಸ್ನೇಹಿತರೆ? ಕೇಂದ್ರದ ಈ ಮಲತಾಯಿ ಧೋರಣೆಯಿಂದ ನಮ್ಮ ಕರ್ನಾಟಕದ ಆರ್ಥಿಕತೆ ನಲುಗಿ ಹೋಗ್ತಿದೆ. ನಮ್ಮ ರಾಜ್ಯದ ಬಜೆಟ್ನಲ್ಲಿ ಕಂದಾಯ ಕೊರತೆ ಉಂಟಾಗಿದೆ. 2026-2027 ವೇಳೆಗೆ ಈ ಕೊರತೆ 22,957 ಕೋಟಿಗೆ ತಲುಪಲಿದೆ. ಕೇಂದ್ರದಿಂದ ನಮ್ಮ ಹಕ್ಕಿನ ದುಡ್ಡು ಬರದೇ ಇರೋದ್ರಿಂದ ರಸ್ತೆ, ಆಸ್ಪತ್ರೆ, ಡ್ಯಾಂಗಳಂತ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲದೆ ರಾಜ್ಯವು ಸಾಲದ ಸುಳಿಗೆ ಸಿಲುಕುತ್ತಿದೆ. ಇದು ಯಾವುದೇ ಒಂದು ರಾಜಕೀಯ ಪಕ್ಷದ ಸಮಸ್ಯೆ ಅಲ್ಲ, ಇದು ನಮ್ಮೆಲ್ಲರ ಪ್ರತಿಯೊಬ್ಬ ಕನ್ನಡಿಗನ ಭವಿಷ್ಯದ ಪ್ರಶ್ನೆ. ಉತ್ತರ ಭಾರತದವರ ಓಲೈಕೆಗಾಗಿ ನಮ್ಮ ಕರ್ನಾಟಕವನ್ನ ಅಕ್ಷರಶಃ ಬಲಿಪಶು ಮಾಡಲಾಗ್ತಿದೆ. ನಾವು ಕಟ್ಟುವ ತೆರಿಗೆ ನಮ್ಮ ಹಕ್ಕು. ದಕ್ಷತೆಯಿಂದ ಕೆಲಸ ಮಾಡುವ ರಾಜ್ಯಗಳಿಗೆ ಈ ರೀತಿ ದಂಡನೆ ನೀಡುತ್ತಾ ಹೋದರೆ ಭಾರತದ ಒಕ್ಕೂಟ ವ್ಯವಸ್ಥೆಯ ಮೇಲಿನ ನಂಬಿಕೆ ಕುಸಿದು ಹೋಗುತ್ತೆ. ಗೆಳೆಯರೆ, ನಾವಿಲ್ಲಿ ಬಿಜೆಪಿ, ಕಾಂಗ್ರೆಸ್ ಅಥವಾ JDS ಪಕ್ಷಗಳ ಬಗ್ಗೆ ಮಾತಾಡ್ತಿಲ್ಲ. ಈ ನಾಡಿನ 7 ಕೋಟಿ ಕನ್ನಡಿಗರಿಗೆ ನ್ಯಾಯಯುತವಾಗಿ ಸಿಗಬೇಕಾದ ನಮ್ಮದೇ ಪಾಲಿನ ಬಗ್ಗೆ ಮಾತಾಡ್ತಿದ್ದೀವಿ. ನಮ್ಮ ನಾಡಿನ ಪ್ರತಿನಿಧಿಗಳಾದ ತೇಜಸ್ವಿ ಸೂರ್ಯ, ಪ್ರಹ್ಲಾದ್ ಜೋಶಿ, ಯದುವೀರ್ ಮತ್ತು ನಮ್ಮ ಮಣ್ಣಿನಿಂದಲೇ ಆಯ್ಕೆಯಾಗಿ ಕೇಂದ್ರ ಹಣಕಾಸು ಮಂತ್ರಿ ಕೂಡ ಆಗಿರೋ ನಿರ್ಮಲಾ ಸೀತಾರಾಮನ್ ಬರೀ ಬಿಜೆಪಿ ತುಂಡುಗಳಂತೆ ವರ್ತಿಸೋದನ್ನ ಬಿಟ್ಟು ಈ ನಾಡಿನ, ಈ ಮಣ್ಣಿನ ಋಣ ತೀರಿಸಬೇಕಿದೆ. ಸಂಸತ್ನಲ್ಲಿ ನಮ್ಮ ನಾಡಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಒಮ್ಮೆಯಾದರೂ ದನಿ ಎತ್ತಬೇಕಿದೆ. ದಯವಿಟ್ಟು ಈ ವಿಡಿಯೋವನ್ನ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಶೇರ್ ಮಾಡಿ. ಫ್ಯಾಕ್ಟ್ಸ್ ಮುಂದಿಟ್ಟುಕೊಂಡು ಪ್ರಶ್ನೆ ಮಾಡೋದನ್ನ ಕಲಿಯೋಣ. ನಮ್ಮ ರಾಜ್ಯಕ್ಕೆ ಆಗುತ್ತಿರುವ ಈ 2.88 ಲಕ್ಷ ಕೋಟಿ ಅಂದ್ರೆ 2,88,000 ಕೋಟಿಯ ಮಹಾ ವಂಚನೆಯ ವಿರುದ್ಧ ಎಲ್ಲರೂ ಒಟ್ಟಾಗಿ ಧ್ವನಿ ಎತ್ತೋಣ. ಯಾಕಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ತೆರಿಗೆ ನಮ್ಮ ಹಕ್ಕು.